ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಸಿ ಇಂಜಿನಿಯರಿಂಗ್ 64. ಇವತ್ತು ನಾವು ನೋಡೋದು ಏನಂದರೆ, ರಿಕ್ವೆಸ್ಟ್ ಮಾಡಿದ್ರಿ ಸ್ವಲ್ಪ ಜನ ಕನ್ನಡದಲ್ಲಿ ಮಾತಾಡಿ ಬ್ರೋ ಅಂತ. ಇಟ್ಸ್ ಓಕೆ. ಇವತ್ತು ನಾವು TOC ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ವೆರಿ ಫಿಕ್ಸ್ಡ್ ಕ್ವಶನ್ಸ್ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನಾಳೆ ಒಂದು ದಿವಸ ಇದೆ ಎಕ್ಸಾಮ್ಗೆ. ಎಲ್ಲರೂ ಎಲ್ಲ ಮಾಡ್ಯೂಲ್ 5 ಮತ್ತು 1 ಮುಗಿಸಿದೆ ಅಂತ ಅನ್ಕೊತಿದ್ದೀನಿ. ನೋಡೋಣ, ಮುಗಿಸಿಲ್ದಿರೋವರೆಗೂ ಇದೇ ವಿಡಿಯೋ ಹೋಗುತ್ತೆ. ಮುಗಿಸ್ಬೇಕನ್ನೋರು ಇದೇ ವಿಡಿಯೋ ನೋಡ್ಬೋದು. ಆರಾಮ ಈಸಿ ಇದೆ, ಬಟ್ ಓದಬೇಕಷ್ಟೇ. ಅದು TOC ಇಂಪಾರ್ಟೆಂಟ್ ಕ್ವಶನ್ಸು ಲಾಸ್ಟ್ ವಿಡಿಯೋ ಇದು. ಈ ವಿಡಿಯೋ ಇದೆ ಲಾಸ್ಟ್, ಮತ್ತು ಇನ್ಯಾವುದೋ ಅಪ್ಲೋಡ್ ಮಾಡಲ್ಲ ನಾನು. ಓಕೆ, ನೋಡೋಣ. ಡಿಜಿಟಲ್ ಕಮ್ಯುನಿಕೇಷನ್ ಈಸಿ ಇದೆ, ಬಟ್ TOC ನೋಡೋಣ ಏನಾಗುತ್ತೆ. ಡಿಫೈನ್ ದ CNF, ಕನ್ವರ್ಟ್ ದ ಫಾಲೋಯಿಂಗ್ CFG ಟು CNF ಆಯಿತಾ. ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು. ಮತ್ತು ಇದರಲ್ಲಿ 2 ಥರ ಕೇಳ್ತಾರೆ ಕ್ವಶನ್ಸು ನೋಡಿ. ಇಲ್ಲಿ ಕನ್ವರ್ಟ್ ಆಫ್ 3 ಟೈಪ್ಸು. CFG ಇಂಟು CNF ಒಂದು ಕ್ವಶನ್ ಆಯಿತಾ. ಇಲ್ಲಿ ಬಂದುಬಿಟ್ಟು ಬರೀ ಕನ್ವರ್ಟ್ ದ ಫಾಲೋಯಿಂಗ್ CNF, ಮತ್ತು ಇಲ್ಲಿ ಬಂದುಬಿಟ್ಟು GNF, ಮತ್ತು ಅಷ್ಟೇ ಆಯಿತಾ. ಈ 3 ಥರ ಕೇಳ್ತಾರೆ ಕ್ವಶನ್ನು. GNF ಮತ್ತು CNF ಜೊತೆ GNF ಇವು 2 ಥರ ಕೇಳ್ತಾರೆ. 3 ಮೆಥಡ್ ಅಷ್ಟೇ ಅಲ್ವಾ. ಈಸಿಯಾಗಿ ಪರವಾಗಿಲ್ಲ. ಬಯಾಟನ್ನು ಹೊಡೀರಿ, ಏನನ್ನ ಹೊಡೀರಿ, ಅರ್ಥ ಮಾಡ್ಕೊಳ್ಳಿ. ನಂಗೆ ಅರ್ಥ ಆಗುತ್ತೆ. ಯಾವುದೋ ವೀಡಿಯೋಗೆ ಹೋಗ್ತೀರಾ ಇದು ನೋಡೋಕ್ಕಂತಾನೆ, ಬಟ್ ಆ ವಿಡಿಯೋ ನಮ್ಗೆ ಅರ್ಥ ಆಗ್ತಿಲ್ಲ. ಲಾಸ್ಟ್ ಮಿನಿಟ್ ಏನು ಮಾಡೋಕ್ಕಾಗಲ್ಲ. ಈ ಸಬ್ಜೆಕ್ಟ್ ಹಂಗಿದೆಯೋ ಇಲ್ಲಾಂದರೆ ಟೀಚರ್ಸ್ ನಿಮ್ಗೆ ಹಂಗಿದಾರೋ ನಂಗಂತೂ ಗೊತ್ತಾಗ್ತಿಲ್ಲ. ಅವ್ರು ಏನು ಹೇಳ್ಕೊಡಲ್ಲ ಬಿಡಿ, ಅದೊಂದು ಬೇರೆ ವಿಷಯ. ಹೋಗೋಣ ಇವಾಗ. ಓಕೆ, ಲೀವ್ ಏನು ನೋಡೋಣ. ಈ ಕ್ವಶನ್ ಈಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಕ್ಟೀಸ್ ಮಾಡಿ. ಇಷ್ಟು ಕ್ವಶನ್ ನಾನು ನೋಡ್ತಿದ್ದೀನಲ್ಲ, ಆ ಕ್ವಶನ್ ಪ್ರಾಕ್ಟೀಸ್ ಮಾಡಿ ಸಾಕಾಗುತ್ತೆ ಎಕ್ಸಾಮ್ಗೆ. ಇದು ಲಾಸ್ಟ್ ವಿಡಿಯೋ. ಈ ವಿಡಿಯೋ ನೋಡಿದ್ರೆ ಅಟ್ಲೀಸ್ಟ್ ನೀವು 75+ ತೊಗೋಬೋದು ಆಯಿತಾ. ನೆಕ್ಸ್ಟ್ ಹೋಗೋಣ, ಪಾರ್ಟ್ ಬಿ. ಇದು ಅಷ್ಟೇ. CNF ಅಂದರೆ ಕನ್ವರ್ಟ್ ಮಾಡೋದು CNF ಜೊತೆ. ಇದು 2 ಕ್ವಶನ್ಸ್ ಕೊಟ್ಟಿದ್ದಲ್ಲ, ಈ 2 ಕ್ವಶನ್ಸ್ ಓದ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಈ ಕಡೆ ಬಿಟ್ಟಿರೋದನ್ನ ಈ ಕಡೆ ಓದ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಈ ಕಡೆದು ಆಪ್ಷನಲ್ ಆಗಿ ಕೊಟ್ಟಿದ್ದೀನಿ ನಾನು ಹೇಳ್ತೀನಿ ಪಾಸ್ ಆಗೋರು ಎಷ್ಟು ಓದಬೇಕು, ಮಾರ್ಕ್ಸ್ ತೊಗೋಬೇಕು ಅಂತ. ಬರೀ ಜಸ್ಟ್ ಪಾಸ್ ಆಗೋರಿಗೆ. ಓಕೆನಾ. ನೆಕ್ಸ್ಟ್ ನೋಡೋಣ. ಕನ್ವರ್ಟ್ ದ ಫಾಲೋಯಿಂಗ್ ಅಬೌಟ್ ಗ್ರಾಮರ್ GNF. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಮತ್ತು ಇದೊಂದು ಗ್ರಾಮರ್ CNF ಅದಾವ ಹೇಳಿದ್ನಲ್ಲ, ಬಟ್ ಅದು ಸ್ಪೇಸ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಬರುತ್ತೆ. ಇಷ್ಟು ಹೋದರೆ ಈ ಮಾಡ್ಯೂಲ್ 10 ಮಾರ್ಕ್ಸ್ 10 ಸೀರೀಸ್ ಆಯಿತು. ಪಕ್ಕ ಮಾಡ್ಯೂಲ್ 4 10 ಸೀರೀಸ್ ಬರುತ್ತೆ. ಅಕಸ್ಮಾತ್ 6 ಸೀರೀಸ್ ಬಂದರೂ ಕೂಡ ಏನು ಪರವಾಗಿಲ್ಲ, ಆರಾಮ್ ಬರೀಬೋದು. ಇಲ್ಲಿ 10 ಮಾರ್ಕ್ಸ್ ಅಟೆಂಡ್ ಮಾಡ್ಬೋದು ಆರಾಮಾಗಿರಲಿ. 10 ಮಾರ್ಕ್ಸ್ ಅಂತ 16 ಮಾರ್ಕ್ಸು ಆಯಿತಾ. ಓಕೆ, ನೋಡೋಣ. 4 ಮಾರ್ಕ್ಸ್ ಅದೊಂದು ಚಿಕ್ಕದಾಗಿ ಕೇಳ್ತಾರೆ, ಬಟ್ ಅದಕ್ಕೆ ಕೇಳಲ್ಲ ಯಾವತ್ತು. ಬಟ್ 1 ಸರಿ 2 ಸರಿ ಕೇಳಿದ್ದಾರೆ ಪೇಪರಲ್ಲಿ ಅಷ್ಟೇ, ಬಟ್ ಅದೇನು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ನೋಡೋಣ. ಓಕೆ, ಇವಾಗ ಬಿ ಪಾರ್ಟ್ ಹೋಗೋಣ. ಸ್ಟೇಟ್ ಆ್ಯಂಡ್ ಪ್ರೂವ್ ದ ಪಂಪಿಂಗ್ ಲ್ಯಾಮ್ನೋ ಕಾಂಟೆಕ್ಸ್ಟ್ ವಿತ್ ಥಿಯರಮ್. ಇದನ್ನು ಬಿಡಬೇಡಿ, ಯಾಕಂದರೆ ಇದೆಲ್ಲ ಸಾಲ್ವ್ ಮಾಡೋದು ಪ್ರಾಬ್ಲಮ್ ಸ್ವಲ್ಪ ನಮಗೆ ತಲೆಗೆ ಆಗಲ್ಲ, ಇವಾಗ ತಲೆಗೆ ಹತ್ತಲ್ಲ. ಇಲ್ಲೇ 10 ಮಾರ್ಕ್ಸ್ ಬಂದ್ಬಿಡುತ್ತೆ. ಇದೇ ಓದ್ಕೊಳ್ಳಿ, ಯಾರು ಪಾಸ್ ಆಗಬೇಕು ಅಂದ್ಕೊಂಡಿರೋ ಇದೇ ಓದ್ಕೊಳ್ಳಿ. ಇದೇ ಕ್ವಶನ್ ಬರುತ್ತೆ ನಾಳೆ ಎಕ್ಸಾಮಲ್ಲಿ. ಮತ್ತು ಪ್ರೂವ್ ದಟ್ ಫ್ಯಾಮಿಲಿ ಕಾಂಟೆಕ್ಸ್ಟ್ ಲ್ಯಾಂಗ್ವೇಜ್ ಮತ್ತು ಕ್ಲೋಸರ್ ಅಂಡರ್ ಯೂನಿಯನ್ ಕಾನ್ಕಾಟಿನೇಷನ್ ಸ್ಟಾರ್ ಕ್ಲೋಸರ್. ಇದು ಅಷ್ಟೇ ಈಸಿ ಕ್ವಶನ್ ಇದೆ. ಮಾಡ್ಯೂಲ್ 1 ಓದಿರೋರಿಗೆ ಕಾನ್ಕಾಟಿನೇಷನ್ ಅಂದರೆ ಏನು ಎಲ್ಲ ಗೊತ್ತಾಗಿರುತ್ತೆ. ಇದು ಈಸಿ ಕ್ವಶನ್. ಇವೆರಡರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. 10 ಮಾರ್ಕ್ಸ್ ಇಲ್ಲೇ ಬಂತು. ಯಾರು ಔಟ್ ಆಫ್ ಔಟ್ ಬೇಕು ಅನ್ನೋರು ಇದು ಒಂದು ಕ್ವಶನ್ ಬಿಡ್ದಿರ ಓದ್ಬಿಟ್ರಪ್ಪ. ಇದೇನು ಈಸಿ ಅಲ್ಲ. ಇದು ಈಸಿ ಕ್ವಶನ್. ಇದು ಅಷ್ಟೇನು ಡಿಫಿಕಲ್ಟ್ ಏನಿಲ್ಲ. ಒಂದ್ಸರಿ ನೋಡಿದ್ರೆ ಸಾಕು, ಅರ್ಥ ಆಗ್ಬಿಡುತ್ತೆ. ಈ ಮಾಡ್ಯೂಲಲ್ಲಿ ಈ ಪಾರ್ಟ್ 7th 3 ಪಾರ್ಟ್ಸ್ ಇದೆಯಲ್ಲ, ಆ 3 ಪಾರ್ಟ್ಸಲ್ಲಿ ಮಾತ್ರ ಪಕ್ಕ ಬಂದೇ ಬರುತ್ತೆ. ಅಲ್ಲಿ ಒಂದು 10 ಮಾರ್ಕ್ಸ್ ಹಾಕ್ಕೊಂಬಿಟ್ರೆ ನಿಮಗೆ ನಾಳೆ ಕಂಪ್ಯೂಟರ್ ವಿಷನ್ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋರಿಗೆ ಹೇಳ್ತೀನಿ ಪೇಪರ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಇದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ 20 ಮಾರ್ಕ್ಸ್ ಈಸಿಯಾಗಿ ಆರಾಮಾಗಿ ಸ್ಕೋರ್ ಮಾಡ್ಬೋದು ಈ ಮಾಡ್ಯೂಲಲ್ಲಿ. ಈ ನೋಟ್ಸ್ ಬೇಕು ಅಂದರೆ ಆ ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿಬಿಡಿ. ಮತ್ತು ಈ PDF ನಾನು ತೊಗೊಂಬಿಡಿ. ಅಲ್ಲಿ ವೀಡಿಯೋಸ್ ಫುಲ್ ನೋಡ್ತಾ ಇರಲ್ಲ, ಸ್ವಲ್ಪ ಜನ ಹೇಳ್ತು, ಪರವಾಗಿಲ್ಲ. ಓಕೆ, ಮಾಡ್ಯೂಲ್ 5 ಹೋಗೋಣ. ನಾನು ಒನ್ ಶಾಟ್ ಅಂತ ಹೇಳಿದ್ದೀನಿ, ಎಲ್ಲ ಒಂದ್ಸರಿ ಹೇಳ್ಬಿಡ್ತೀನಿ. ಇದು ಇದರಲ್ಲಿ ಮಾಡ್ಯೂಲ್ 5 ಈಸಿಯಾಗಿ ಸ್ಕೋರ್ ಮಾಡ್ಬಿಟ್ಟು 20 ಮಾರ್ಕ್ಸ್ ನಾನು ಹೆಂಗೆ ಅಂತ ಹೇಳ್ತೀನಿ. ಮತ್ತು ಡಿಫೆಂಟ್ ಟ್ಯೂರಿಂಗ್ ಮಿಷನ್ ಅಂದರೆ ಏನು, ಮತ್ತು ಎಕ್ಸ್ಪ್ಲೇನ್ ವಿತ್ ನೀ ಡಯಾಗ್ರಾಮ್, ವರ್ಕಿಂಗ್ ಬೇಸಿಕ್ಸು, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಆದಮೇಲೆ ಇದು ಚರ್ಚ್ ಟ್ಯೂರಿಂಗ್ ಮಿಷನ್ಸು ಮತ್ತು ಎಕ್ಸ್ಪ್ಲೇನ್ ದ ಮಲ್ಟಿಪಲ್ ಟ್ಯೂರಿಂಗ್ ಮಿಷನ್ಸು, ಇದೆಲ್ಲ ಜಸ್ಟ್ ಈಸಿ. ನಾನು ಆನ್ಸರ್ಸ್ ಕೂಡ ನೋಡಿಸ್ಬಿಡ್ತೀನಿ. ಈ 3 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಇದೊಂದು 10 ಮಾರ್ಕ್ಸ್ ಹಾಕ್ಕೊಳ್ಳಿ. ಮತ್ತು ಈ ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಬಟ್ ಟೀಚರ್ಸ್ ಹೇಳ್ಕೊಟ್ಟಿದ್ರೆ ಎನಫು. ನಿಮ್ಗೆ ಬರ್ತಾ ಇದ್ರೆ ಅದೇನು ಓದೋದು ಬೇಕಾಗಿಲ್ಲ ನೀವು, ಎಲ್ಲ ಈಸಿ ಇರುತ್ತೆ. ಈ 3ರಲ್ಲಿ ಒಂದು ಪಕ್ಕ ಒಂದೇ ಬರುತ್ತೆ. ಯಾರು ಪಾಸ್ ಆಗಬೇಕು, ನಂಗೆ ಎಷ್ಟು ಓದೋಕ್ಕಾಗಲ್ಲ ಬ್ರೋ ಅನ್ನೋರು ಈ 2 ಕ್ವಶನ್ ಓದ್ಕೊಂಡು. ಇದೇನಿಲ್ಲ ಬ್ರೋ, ನಾನು ಹೇಳ್ತೀನಿ ಇದೇ ಆನ್ಸರ್ ಕೂಡ ಏನು ಅಂತ. ಮತ್ತು ಡಿಟರ್ಮಿನೇಷನ್ ನಾನ್ ಡಿಟರ್ಮಿನೇಷನ್ ಓದ್ಬಿಟ್ಟು ಬಿಟ್ಟು ಹಾಕ್ರು, ಇದೇ ಬರುತ್ತೆ ನನ್ನ ಪ್ರಕಾರ. ಪೇಪರ್ ಬಂದರೆ ಟಫ್ ಬಂದರೆ ಸುಮ್ಮನೆ ಪೇಪರ್ 10 ನಿಮಿಷದಲ್ಲೇ ಬಂದ್ಬಿಡಿ ಆಚೆ. ಓಕೆ,
ಪೇಪರ್ ಟಫ್ ಬರಲ್ಲ ನನ್ನ ಪ್ರಕಾರ ಈಸಿನೇ ಬರುತ್ತೆ ಅನ್ಸುತ್ತೆ ನೋಡೋಣ ಈ ಸರಿ. ಮಲ್ಟಿಪಲ್ ಟ್ಯೂರಿಂಗ್ ಮಿಷಿನ್ಸ್ ಆಯ್ತಾ, ನೀ ಡಯಾಗ್ರಾಮ್ ಏನಿಲ್ಲ ಡೆಫಿನೇಷನ್ಸ್ ಅಂದ್ರೆ ನೋಡಿ, ಮಲ್ಟಿಪಲ್ ಟ್ಯೂರಿಂಗ್ ಮಿಷಿನ್ಸ್ ಅಂದರೆ ನಾನ್ ಎನ್ ಟೈಪ್ ಮಿಷಿನ್ಸ್ ಆಗಿರುತ್ತೆ. ಮತ್ತೆ ಇದು ಗೊತ್ತು ನಮಗೆ, ಟ್ಯೂರಿಂಗ್ ಮಿಷಿನ್ಸ್ ಅಲ್ಲಿ ಇರೋ ಈ 7 ಟೈಪ್ಸ್ನ ಸೇಮ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇದೇನು ಅಂತ. ಮತ್ತೆ ಡಯಾಗ್ರಾಮ್ ಇದೆ ನೋಡಿ, ಈ ಡಯಾಗ್ರಾಮ್ ಈಸಿಯಾಗಿ ಅರ್ಥ, ಈ ಡಯಾಗ್ರಾಮ್ನ ಬೈ ಆಟ್ ಮಾಡಿದ್ರೆ ಏನೋ ಒಂದು ಮಾಡಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸಿಂಪಲ್ಲಾಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬರೆದ್ಬಿಟ್ಟು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ, ಮಲ್ಟಿಪಲ್ ರೈಟು ಲೆಫ್ಟು ಹೆಡರ್ಸ್ ಇದೆ. ವಿ ಕ್ಯಾನ್ ಗೋ ಇನ್ ಓನ್ ಸಿಂಬಲ್, ಅದು ಓನ್ ಸಿಂಬಲ್ಸ್ ಇದೆ ಅದ್ರ ಬಗ್ಗೆ. ಮತ್ತೆ ಅದು ಮೂವ್ ಆಗೋಕ್ಕೆ ಇದು ಕರೆಂಟ್ ಸ್ಟೇಟಲ್ಲೇ ಇರುತ್ತೆ, ಅದನ್ನ ಇದಾಗಿರುತ್ತೆ ಮೂವ್ ಮಾಡೋ ಮುಂಚೆ. ಮತ್ತೆ ಇದೊಂದು ಸೇಲ್ಸ್ ಇರುತ್ತೆ, ಡಿವೈಡ್ ಆಗುತ್ತೆ ಟೇಪ್ಸ್ ಇಂದ ಸೇಲ್ಸ್ಗೆ. ಮತ್ತೆ ಇದು ಇಂಡಿಪೆಂಡೆಂಟ್ಲಿ ಆಗುತ್ತೆ ರೈಟ್ ಹೆಡ್. ಓಕೆನಾ, ಇದೊಂದು ಈಸಿ ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಇದು ಚರ್ಚ್, ಇದ್ರಿಗೆ ಆನ್ಸರ್ ಸಿಗಲ್ಲ ಬೇಸಿಕಲಿ ಎಲ್ಲೋ. ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಡಯಾಗ್ರಾಮ್ ಇದೆ, ಅದು ಮೋರ್ ಇಂಪಾರ್ಟೆಂಟು, ಅದೊಂದು ನೋಡ್ಕೊಬಿಡಿ. ಮತ್ತೆ ಚರ್ಚ್ ಟ್ಯೂರಿಂಗ್ ಮಿಷಿನ್ಸ್ ಅಂದ್ರೆ ಹೈಪೋಥೆಸಿಸ್, ಇದೊಂದು ಪಾಯಿಂಟ್ ಓದ್ಕೊಳ್ಳಿ. ಇನ್ನೊಂದು ಎಲ್ಲ ಅಟೆಂಡ್ ಮಾಡಿ, ಯಾವುದು ಬಿಡಬೇಡಿ. ಮತ್ತೆ ಬೇಸಿಕಲಿ ನ್ಯೂಮರಿಕಲ್ ಅಂದ್ರೆ ಪ್ರಾಬ್ಲಮ್ಸ್, ಆ ಪ್ರಾಬ್ಲಮ್ಸ್ ಅಲ್ಲಿ ನೀವು 2-3 ಸ್ಟೆಪ್ ಮಾಡಿದ್ರೆ ಒಂದು 4-5 ಮಾರ್ಕ್ಸ್ ಅನ್ನ ಸಿಕ್ಕೇ ಸಿಕ್ಕುತ್ತೆ. ಯಾವುದು ಒಂದು ಬಿಡಕ್ ಹೋಗ್ಬಿಡಿ, 100 ಬರ್ತಾ ಬನ್ನಿ, ಅದು ಏನೇ ಆಗಿರ್ಲಿ ಆಯ್ತಾ. ಮತ್ತೆ ಚರ್ಚ್ ಟ್ಯೂರಿಂಗ್ ಮಿಷಿನ್ಸ್ ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಮಾಡರ್ನ್ ಕಾನ್ಸೆಪ್ಟ್ ಈಕ್ವಲೆಂಟ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಇದೊಂದು ಪಾಯಿಂಟು. ಮತ್ತೆ ಇದೊಂದು ಪಾಯಿಂಟು ಫಂಡಮೆಂಟಲ್ಸ್, ಇದು ಕಂಪ್ಯೂಟರ್ ಫೌಂಡೇಶನ್ ಬಂದ್ಬಿಟ್ಟು ಆ ಥರ. ಮತ್ತೆ ಇದನ್ನ ಯಾರು ಮಾಡಿರೋದು ಅಂತ ಹ್ಯಾಲೋನ್ ಟ್ಯೂರಿಂಗ್ ಮತ್ತೆ ಅವನು. ಹಾಗೆ ಪ್ರಾಬ್ಲಮ್ಸ್ ನೋಡೋಣ. ಪ್ರಾಬ್ಲಮ್ಸ್ ಏನಿಲ್ಲ, ಪ್ರಾಬ್ಲಮ್ಸ್ ಈಸಿನೇ ಹೇಳ್ತೀನಿ ನೋಡ್ಕೊಡಿ. ಇದೊಂದು ಕ್ವಶನ್ನು, 1 2 3 ಸಾಕು, ಅಷ್ಟೇ, ಮೂರೇ ಸಾಕು. ನಾನು ಇವೆಲ್ಲ ಸುಮ್ಮನೆ ಆದ್ರೂ ಒಂದ್ಸರಿ ಈ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಇವೆಲ್ಲ ಬಂದ್ಬಿಡುತ್ತೆ ಆಯ್ತಾ. ಈ 6 ಸಮ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ ಸಾಕಷ್ಟೇ ಎಕ್ಸಾಮ್ಗೆ. ಇದರಲ್ಲಿ ಅಷ್ಟೇ 10 ಮಾರ್ಕ್ಸ್ ಇಲ್ಲಿ ಬಂದ್ಬಿಡುತ್ತೆ. ಪಾಸ್ ಆಗಬೇಕು ಅನ್ಕೊಂಡಿರೋರು ನಾನು ಪಕ್ಕ ಹೇಳ್ತೀನಿ, ಈ ಮಾಡೆಲ್ ಫುಲ್ ಏನೇ ಕಷ್ಟಪಟ್ಟರು ಇವತ್ತು ಮುಗಿಸ್ಬಿಡಿ ಈ ಮಾಡೆಲ್ 5 ಮತ್ತೆ ಹೇಳ್ತೀನಿ ನಾನು. ಮಾಡೆಲ್ 5 ಮತ್ತೆ ಮಾಡೆಲ್ 1 ಆಯ್ತಾ. ಮಾಡೆಲ್ 5 1 ಮುಗಿಸಿದ್ರೆ ಓಕೆ, ಹೋಗೋಣ. ಮಾಡೆಲ್ 5 ಆಯ್ತಾ, 2020 ಬಂದೇ ಬರುತ್ತೆ, ಇದನ್ನು ನಾನು ಪಕ್ಕಾ ಶೋರ್ ಹೇಳ್ತೀನಿ. ಮತ್ತೆ ಇದರಲ್ಲಿ 10 ಮಾರ್ಕ್ಸ್ ಬಂದೇ ಬರುತ್ತೆ ಪಕ್ಕಾ ಶೋರ್ ಹೇಳ್ತೀನಿ. ಬಟ್ ಅವ್ರ ಪೇಪರ್ ಟಫ್ ಬಂದರೆ ಈ ಪಾರ್ಟ್ ಮಾತ್ರ ಯಾರ ಬೇರೆ ಕಷ್ಟ ಕೊಡ್ಬೋದು. ಬಟ್ ಇದನ್ನು ಕಷ್ಟ ಕೊಡೋಕ್ಕೆ ಆಗಲ್ಲ, ಯಾಕಂದರೆ ಇದೇ ಬ್ಯಾಕ್ ಬೋನ್ ಆ ಮಾಡ್ಯೂಲ್ಗೆ. ಓಕೆನಾ, ಇದು ಹೋಗೋಣ. ನೆಕ್ಸ್ಟ್ ಮಾಡೆಲ್ 3 ಹೋಗೋಣ. ಮಾಡೆಲ್ 3 ಅಂದರೆ ಏನಿಲ್ಲ ನೋಡಿ, ಇದೇ ಮೈಂಡ್ ತಲೆನ ತಡೆಯೋದು. ಈ ಕ್ವಶನ್ಸ್ ಇದೆಲ್ಲ ಡಿಸೈನ್ PDF ದ ಲ್ಯಾಂಗ್ವೇಜ್ ಅಂತ, ಈ ಇಷ್ಟು ಕ್ವಶನ್ಸ್ ಅಲ್ಲಿ ಬಟ್ ಸಿಮಿಲರ್ ಇರ್ತವೆ ಬಟ್ ಎಲ್ಲ ಕ್ವಶನ್ಸು. ಬಟ್ ಈ ಕ್ವಶನ್ಸ್ ಇನ್ನೂ ಒಂದು ಕ್ವಶನ್ ಬಂದೇ ಬರುತ್ತೆ, ನಾನು ಅದು ಗ್ಯಾರಂಟಿ ಹೇಳ್ತೀನಿ. ಈ ಕ್ವಶನ್ಸ್ ಇನ್ನೂ ಒಂದು ಕ್ವಶನ್ ಬಂದೇ ಬರುತ್ತೆ. ಮತ್ತೆ ಪಾಸ್ ಆಗೋರ್ಗೆ ಹೇಳ್ತೀನಿ, ಡಿಫೈನ್ ಕಾಂಟೆಕ್ಸ್ಟ್, ಈ ಡೆಫಿನೇಷನ್ಸ್ ಎಲ್ಲ ಓದ್ಕೊಂಡಿರಿ, ಯಾಕಂದ್ರೆ ಇದೇ ಪಾಸ್ ಮಾಡಿಸೋದು ನಮ್ಮನ್ನು ಎಕ್ಸಾಮ್ ಅಲ್ಲಿ ಆಯ್ತಾ. ಈ ಡಯಾಗ್ರಾಮ್ ಇಸ್ ಮೋರ್ ಇಂಪಾರ್ಟೆಂಟು ಆಯ್ತಾ, ಈ ಡಯಾಗ್ರಾಮ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಡಿಸ್ಕಸ್ ದ ಲ್ಯಾಂಗ್ವೇಜ್ ಅಕ್ಸೆಪ್ಟೆಡ್ PDF, ನಾವು ಓನಾಗಿ ಬರೀರೋದೆಲ್ಲ ಓನಾಗಿ ಬರೀರಿ. ಅದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಇದು ಅಷ್ಟೇ, ಈ ಕ್ವಶನ್ಸ್ ಬಿಟ್ಟರೆ ಇನ್ಯಾವುದು ಕೊಡೋಕ್ಕಾಗಲ್ಲ. ಇದೊಂದು 7 ಮಾರ್ಕ್ಸ್ ಕೊಡ್ಬೋದು ನನ್ನ ಪ್ರಕಾರ. 7 ಮಾರ್ಕ್ಸ್, ಇಲ್ಲಿ 6 ಮಾರ್ಕ್ಸ್ ಬಂದ್ಬಿಡುತ್ತೆ ಆಯ್ತಾ. ಅದನ್ನ 7 ಮಾರ್ಕ್ಸ್, 7 2 14, ಅಲ್ಲೇ ಆರಾಮಾಗಿ ತೆಗಿಬೋದು. ನೆಕ್ಸ್ಟ್ ಹೋಗೋಣ. ಬಟ್ ಇದರಲ್ಲಿ ಈ ಕ್ವಶನ್ ಇವೆಲ್ಲ ಎಲ್ಲ ಇಂಪಾರ್ಟೆಂಟ್ ಇದೆ, ಎಲ್ಲ ಇಂಪಾರ್ಟೆಂಟ್, ಎಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ. ಇದು ಮಾಡೆಲ್ 3 ಅಲ್ಲಿ ಏನಂದ್ರೆ, ಈ ಸಮ್ಸ್ ಇದಾವಲ್ಲ, ಈ ಸಮ್ಸ್ ಎಲ್ಲ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೂ ಅದೇನಫ್, ಈ ಮಾಡೆಲ್ ಎಲ್ಲ ಆರಾಮಾಗಿ ಬಂದ್ಬಿಡುತ್ತೆ. ಇದೇ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಈ ಅರ್ಥ ಮಾಡ್ಕೊಬಿಟ್ರೆ ನಿಮ್ಗೆ ಕ್ಲಾಸಲ್ಲಿ ಏನೋ ನೀವು ನೀಟಾಗಿ ಕೇಳಿಸ್ಕೊಂಡಿದ್ರೆ ಇದೇನು ದೊಡ್ಡ ವಿಷಯನೇ ಅಲ್ಲ. ಈ ಮಾಡೆಲ್ ಅಲ್ಕೋದ 20 ಆರಾಮಾಗಿ ತೆಗಿಬೋದು. ಯಾರು ಕ್ಲಾಸ್ಗೆ ಅಟೆಂಡ್ ಆಗದಿರೋ ಟೀಚರ್ ಹೇಳಿದಾಗ ಕೇಳಿಸ್ಕೊಂಡಿರೋರು ಈ ಮಾಡೆಲಲ್ಲಿ ಇದು ಟಫ್ ಆಗುತ್ತೆ ಅಷ್ಟೇ. ಮಾಡೆಲ್ 2 ಅಂತೀರಾ, ಅದು ಅವ್ರು ಕೊಡೋದೇ ಬೇಕಾಗಿಲ್ಲ, ಆಲ್ರೆಡಿ ಟಫೇ ಇದೆ ಅದು ಮಾಡೆಲ್ 2. ಅದಕ್ಕೆ ನಾನು ಡೈರೆಕ್ಟಾಗಿ ಮಾಡೆಲ್ 1 ಹೋಗ್ಬಿಡೋಣ. ಮಾಡೆಲ್ 1 ಅಷ್ಟೇ ಜಾಸ್ತಿ ಕ್ವಶನ್ ಕೊಟ್ಟಿದ್ದೀನಿ, ನಾನು ಅದನ್ನ ಮಿನಿಮೈಸ್ ಮಾಡ್ತೀನಿ. ಮಾಡೆಲ್ 1 ನೋಡೋಣ. ಈ ಕ್ವಶನ್ ಪಾಸ್ ಆಗೋರ್ಗೆ ಇದು ಕ್ವಶನ್ ಓದ್ಬಿಟ್ರು, ಇದು 10 ಮಾರ್ಕ್ಸು. ಇಲ್ಲಾಂದರೆ ಇದು 3 ಕೊಟ್ಟರೆ 3, ಸ್ಟ್ರಿಂಗ್ ಅಂದರೆ ಏನು, ಇವೆಲ್ಲ ಓದ್ಕೊಬಿಡಿ. 10 ಮಾರ್ಕ್ಸ್ ನಾನು ಅನ್ಕೊಂಡು 10 ಸೀರೀಸ್ ಕೊಟ್ಟರೆ ದೇವ್ರು ಒಳ್ಳೇದು ಮಾಡ್ತಾರೆ ಎಲ್ಲರೂ, 10 ಸೀರೀಸ್ ಕೊಡಬೇಕು ಅಂತ. ಮತ್ತು ಎಸ್ ಆ್ಯಂಡ್ ಬಿಸು ಇದೊಂದು ಈಸಿ ಕ್ವಶನ್ ಇದೆ. ಮತ್ತು ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟ, ಈ ಕ್ವಶನ್ ಏನು ಓದೋಕೆ ಹೋಗ್ಬಿಡಿ ಜಾಸ್ತಿ, ಸುಮ್ಮನೆ ಮೇಲೆ ನೋಡ್ಕೊಂಡಿರಿ ಆಯಿತಾ. ಮತ್ತು ಇದು ನಾನು ಹೇಳಿದ್ದ ಈ ಥರ 3 ಕ್ವಶನ್ ಇದೆ ಅಂದ್ಬಿಟ್ಟೆ. ಈ ಒಂದು ಕ್ವಶನು ಪಾರ್ಟ್ ಬಿ ಅಲ್ಲಿ ಹೇಳ್ತಿದ್ದೀನಿ, ಮ್ಯಾಂಡೇಟರಿ ನೋಡ್ಕೊಳ್ಳಿ, ಇದೆಲ್ಲ ಇಂಪಾರ್ಟೆಂಟು. ಒಂದು 2 ಕ್ವಶನ್,
2 ಮತ್ತೆ 3 ಇಲ್ಲೊಂದಿದೆಯಲ್ಲ 3 ಕ್ವೆಶ್ಚನ್. ಆ 3 ಕ್ವೆಶ್ಚನ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ 3ರಲ್ಲಿ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ ನನ್ನ ಪ್ರಕಾರ. ಆಯ್ತಾ? ಬಂದೇ ಬರುತ್ತೆ ಎಕ್ಸಾಮ್‌ಗೆ. ಅದು ಬಿಟ್ರೆ ಏನೂ ಇಲ್ಲ. ಮತ್ತೆ ಸಿ ಪಾರ್ಟಲ್ಲಿ ಇಲ್ಲಿ ಬಿ ಅಂತ ಬರ್ದಿದ್ದೀನಿ. ಬಟ್ ನಾನು ನೋಡಿ ಬೇರೆ ಪೇಪರ್ ಎಲ್ಲ ನೋಡ್ಸಿದ್ದೀನಿ. ಇಲ್ಲಿ ಈ ಕ್ವೆಶ್ಚನ್ಸ್ ಅಲ್ಲೇ ಇವೇ ಬರ್ತವೆ ಎಕ್ಸಾಮ್‌ಗೆ. ಬಟ್ ಚೇಂಜ್ ಆಗ್ತಾ ಇರ್ತವೆ. ಆ ಕಡೆ ಈ ಕಡೆ ಸಿಮಿಲರ್ ಅಷ್ಟೇ ಆಯ್ತಾ? ಬಟ್ ಇದೇ ಬರ್ತಾ ಇರುತ್ತೆ. ನಾನು ಬರೆಯೋವಾಗೂ ಅಷ್ಟೇ ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ಇದೇ ಕ್ವೆಶ್ಚನ್ ಬರುತ್ತೆ. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ ಅಂಡ್ ಬಿಸು ಮತ್ತೆ ಇಲ್ಲಿ ಕೂಡ ಇದೆಯಲ್ಲ ಎಸ್ ಅಂಡ್ ಬಿಸು ಮತ್ತೆ ಆಟೋಮೆಟಿಕ್ ಇದು ಮೋರ್ ಇಂಪಾರ್ಟೆಂಟ್ ಏನಲ್ಲ, ಬಟ್ ಓದ್ಕೊಂಡಿರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಡಿಸೈನ್ ದ DFA ಇನ್ ದ ಕಾನ್ಸೆಪ್ಟಿಂಗ್ ಆಫ್ ಎಸ್ ಅಂಡ್ ಬಿಸ್ ವೇರ್ ಇದು ಅಷ್ಟೇ. ಇದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು 1, 2 ಇದರಲ್ಲಿ ಸಿ ಪಾರ್ಟಲ್ಲಿ. ಮತ್ತೆ ಹ್ಮ್ ಮತ್ತೆ ಇದು ಅಷ್ಟೇ. ಇದೆಲ್ಲ ಒಂದೇ ಕ್ವಶನ್, ಬಟ್ ಇದೆಲ್ಲ ಸ್ಟೆಪ್ಸ್ ಸ್ಟೆಪ್ಸ್ ಇದೆಲ್ಲ ಓಕೆನಾ. ಮತ್ತೆ ಕನ್ವರ್ಟ್ NF into DF ಇದಷ್ಟು ಈಸಿಯೆಸ್ಟ್ ಕ್ವಶನ್. ಇದು ಇನ್ಯಾವುದು ಇಲ್ವೇ ಇಲ್ಲ. ಮತ್ತೆ ಇದೊಂದು NF into DF ಇದು ನೋಡಿ, ಇದನ್ನೇ ನಮ್ಮನ್ನ ಕಾಪಾಡುತ್ತೆ ಅನ್ಕೊಳ್ಳಿ. ಇದು ಅಷ್ಟೇ. ಇದು ಒಂದು 7 ಮಾರ್ಕ್ಸ್ 10 ಮಾರ್ಕ್ಸ್ ಅನ್ಕೊಂತೀನಿ ಗುರು ನನ್ನ ಪ್ರಕಾರ. ಬಟ್ ಆದ್ರೂ 7 ಮಾರ್ಕ್ಸ್ ಅನ್ಕೊಳ್ಳೋಣ. ಯಾಕಂದ್ರೆ 10 ದಿವಸ ಬೇರೆ ರಜಾ ಕೊಟ್ಟಿದ್ದಾರೆ. ಅವ್ರು ಹೆಂಗ್ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಪೇಪರ್. ಫಸ್ಟ್ ಆಫ್ ಆಲ್ ಟಫೇ ಈ ಸಬ್ಜೆಕ್ಟು. ಆದ್ರೂ ಕೂಡ ಇವರು ಟಫ್ ಕೊಡ್ತಾರೆ ಅನ್ಕೊಂತೀನಿ. ನಮ್ಗೆ ಓದಕ್ಕಂತೂ ಆಗಲ್ಲ. ಒಂದರಿಂದ ಒಂದು ಲಿಂಕ್ ಎಲ್ಲ ಇದೆ. ಓಕೆ, ಹೋಗೋಣ ನೋಡೋಣ ನೆಕ್ಸ್ಟ್. DFA ಫಾಲೋಯಿಂಗ್ ಯೂಸಿಂಗ್ ಲೇಜಿ ಎವಲ್ಯೂಷನ್ ಮೆಥಡ್ ಈ ಸೇಮ್ ಕನ್ವರ್ಷನ್ ಆಫ್ NFA into DFA ಇದೇ ಮೆಥಡ್ ಕೊಡು. ಏನು ಇಲ್ಲ. ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈಕ್ವಲೆನ್ಸ್ ಇದೆಯಲ್ಲ, ಈಕ್ವಲೆನ್ಸ್ ಎಲ್ಲಿದೆ ಕ್ವಶನ್ ಅಲ್ಲಿ ಬರ್ತಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ. ಹ್ಮ್ ಈಕ್ವಲೆನ್ಸು ಇಲ್ಲಿ ಕೇಳ್ತಾರೆ ಒಂದು ಕ್ವಶನ್. ನಾನು ಹೇಳ್ತೀನಿ. ಅದು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೇನು ದೊಡ್ಡ ವಿಷಯ ಏನಲ್ಲ. ಬಟ್ ಕ್ವಶನ್ ಏನಲ್ಲ ಅದು. ನಾನು ಇಲ್ಲೇ ಬರ್ತು ಬಿಡ್ತೀನಿ, ಇಲ್ಲ ಅಂದ್ರೆ ಲಾಸ್ಟಲ್ಲಿ. ಇದು ಬಂದ್ಬಿಟ್ಟು ಈಕ್ವಲೆನ್ಸ್ ಅಂತ ಬರುತ್ತೆ ಇಲ್ಲಿ ಆಯ್ತಾ. ಈಕ್ವಲೆನ್ಸು ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಇದಿಲ್ಲ ಇಲ್ಲಿ. Q0 ಬರುತ್ತೆ. Q0 ಮತ್ತೆ ಇಲ್ಲಿ Q1. ಇದು ಈಕ್ವಲೆನ್ಸ್ ಆಫ್ NF into DFA. ಈಕ್ವಲೆನ್ಸ್ ಮತ್ತೆ ಈ ಲೇಜಿ ಮೆಥಡ್ ಇದೆಯಲ್ಲ, ಬಟ್ ಅದ್ರಿಗೂ ವೇರಿ ಆಗುತ್ತೆ. ಎಲ್ಲಿ ವೇರಿ ಆಗುತ್ತೆ ಅಂದ್ರೆ ನಾನು ಹೇಳ್ತೀನಿ ನೋಡಿ. ಇದೇನಾಗುತ್ತೆ, ಟ್ರಾನ್ಸಿಷನ್ ಟೇಬಲ್ ಇದೆಯಲ್ಲ, ಈ ಟ್ರಾನ್ಸಿಷನ್ ಟೇಬಲ್ ಅಲ್ಲಿ ನಾವು ಏನ್ ಮಾಡ್ಕೊಂತೀವಿ, ಇದು ನಾವು N=3 ಇಲ್ಲಿ ಬರ್ಕೊಳಲ್ಲ. N=3 ಇಲ್ಲಿ ನಾವು ಈ ಫಾರ್ಮುಲಾನ ಇಲ್ಲಿ ಹಾಕೊಳಲ್ಲ. ನಾವು ಬಂದ್ಬಿಟ್ಟು ಎಲ್ಲ ಹಾಕೊಂತೀವಿ ಅಂದ್ರೆ ಇದರಲ್ಲಿ ನೋಡ್ತೀನಿ. ಹ್ಮ್ ಈಕ್ವಲೆನ್ಸ್ ಅಲ್ಲಿ ಹಾಕೊಂತೀವಿ. ಈಕ್ವಲೆನ್ಸ್ ಅಲ್ಲಿ ಹಾಕೊಳಲ್ಲ ನಾವು. ನೆಕ್ಸ್ಟ್ ಇದು ಒಂದು ಮಿನಿಟ್. ಈಕ್ವಲೆನ್ಸ್ ಅಲ್ಲಿ ಹಾಕೊಳೋದು ನಾವು. ಈಕ್ವಲೆನ್ಸ್ ಅಲ್ಲಿ N=2 ಅಂತ ಹಾಕೊಂತೀವಿ ಆಯ್ತಾ. N= ಸಮಥಿಂಗ್ ಏನು, ಸಾರಿ, ಫಾರ್ಮುಲಾ ಅದು 2 ಪವರ್ N ಫಾರ್ಮುಲಾ ಬಂದ್ಬಿಟ್ಟು ನಾವು ಇಲ್ಲಿ ಎಷ್ಟು ಕೊಟ್ಟಿರ್ತಾರಲ್ಲ 1 2 3 ಇಲ್ಲಿ Q2 ಬರುತ್ತೆ. ಇಲ್ಲಿ 0.1 ಬರುತ್ತೆ, ಇಲ್ಲಿ 0 ಬರುತ್ತೆ. ನಾನು ಟೆಲಿಗ್ರಾಮ್ ಅಪ್ಲೋಡ್ ಮಾಡ್ತೀನಿ. ಇದು ಮೋರ್ ಇಂಪಾರ್ಟೆಂಟ್. ಇದು ಕನ್ಫ್ಯೂಷನ್ ಇರುತ್ತೆ, ಬಟ್ ನೀವು ಅರ್ಥ ಮಾಡ್ಕೋಬೇಕು. ಏನು ಅಷ್ಟೊಂದು ದೊಡ್ಡ ಸ್ಟೆಪ್ಸ್ ಏನಲ್ಲ ಅದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಕ್ವಲೆನ್ಸ್ ನಾನು ಅಪ್ಲೋಡ್ ಮಾಡ್ತೀನಿ ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡೋಣ ಬನ್ನಿ. ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್. ನಾನು ಕೊಟ್ಟಿಲ್ಲ, ಬಟ್ ಆದ್ರೂ ಇದು ನೋಡ್ಕೊಳ್ಳಿ. ಮತ್ತೆ ಟ್ರಾನ್ಸಿಷನ್ ಟೇಬಲ್ ಅಂದ್ರೆ ಏನು, ಟ್ರಾನ್ಸಿಷನ್ ಮತ್ತೆ ಇದು ಏನು ನಿಮ್ಗೆ ಗೊತ್ತಿರೋದೆ. ಈ ಮೂರು ಈಕ್ವೆಂಟ್ಸ್ ಇಲ್ಲಿ ಬರ್ಕೋಬೇಕು. ಮತ್ತೆ ಈ ಟ್ರಾನ್ಸಿಷನ್ ಟೇಬಲ್ ಇಲ್ಲಿ ಬರ್ಕೋಬೇಕು. ಟ್ರಾನ್ಸಿಷನ್ ಟೇಬಲ್ ಆಫ್ ಇದು NFA, ಇದು DFA ಆಯ್ತಾ. ನೆಕ್ಸ್ಟ್ Q0 ಗೊತ್ತು. Q0 ಆಫ್ A. Q0 ಆಫ್ A ಏನಿದೆ, ಇದ್ರಿಗೆ ಸೆಲ್ಫ್ ಹೋಗ್ತಿದೆ. ಮತ್ತೆ ಅಷ್ಟೇ Q0 ಇದೆ. ಮತ್ತೆ Q0 ಆಫ್ B ಬಂದ್ಬಿಟ್ಟು Q0 ಮತ್ತೆ Q01 ಈ ತರ ಹಾಕೋಬೇಕು. ಇದ್ರಲ್ಲಿ ಬಂದು ಈಕ್ವಲೆನ್ಸ್ ಅಂದ್ರೆ ಏನಿಲ್ಲ. ಇಲ್ಲಿ ಈಕ್ವಲೆನ್ಸ್ ಇದಾಗೋದ್ಮೇಲೆ ನಿಮಗೆ ಫಾರ್ಮುಲಾ ಬರುತ್ತೆ. 2 ಪವರ್ N ಸಾರಿ 2 ಪವರ್ N ಅಂತ ಬರುತ್ತೆ ಫಾರ್ಮುಲಾ. ಅಲ್ಲೇನ್ ಹಾಕೊಂತೀರಿ, ಇವಾಗ ನೀವು ಎಷ್ಟು ನೋಟ್ಸ್ ಅನ್ಕೊಳ್ಳಿ. ಇವಾಗ ಈ ನೋಟ್ಸ್ ಇದೆಯಲ್ಲ, ಈ ಮೂರು ಎಷ್ಟಿರುತ್ತೆ 3 ಟು ದ ಪವರ್ N ಅಂತ ಬರುತ್ತೆ. ಅಲ್ಲಿ N ಬಂದಿರುತ್ತೆ, ಅಲ್ಲಿ 3 ಇರುತ್ತೆ. ಅಲ್ಲಿ ಎಷ್ಟಾಗುತ್ತೆ 8 ಆಗುತ್ತೆ. ಇಲ್ಲಿ ಇದು ಇಷ್ಟಿದೆಯಲ್ಲ, ಅಲ್ಲಿ 8 ಸ್ಟೆಪ್ಸ್ ಬರುತ್ತೆ ಆಯ್ತಾ. ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಆಗ್ಬಿಡಿ.
ಗೊತ್ತಿರೋದು ವಿ2 ಅವ್ರು ಹೆಂಗಂದ್ರೆ ಹಂಗೆ ಕೊಡ್ತಾರೆ. ಮತ್ತು ಟ್ರಾನ್ಸಿಷನ್ ಟೇಬಲ್ ನಾನು ಹೆಂಗಂದ್ರೆ ಹಂಗೆ ಬಿಡಿಸಿದ್ದೀನಿ. ಬಟ್ ಸ್ಟೆಪ್ಪಾಗೂ ಒಂದೊಂದು ಬಿಡಿಸ್ಕೊಂಡು ಹೋಗಿ ಆಯಿತಾ. ಮತ್ತು ಈ ಕ್ವಶನ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದೇ ಬರೋದು ನನ್ನ ಪ್ರಕಾರ ಅದೇ. ಇದ್ರಲ್ಲಿ ಒಂದು ಸಮ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸಮ್ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಮತ್ತು ಇನ್ನೊಂದು ಟೂ ನೋಡೋದಾದ್ರೆ ಮಾಡೆಲ್ 2 ಅಲ್ಲಿ ಏನಂತ ಹೇಳಿ ಎಲ್ಲ ಟಫೇ ಇದೆ ಆಯಿತಾ. ಆದರೂ ಪರವಾಗಿಲ್ಲ, ಪಾಸ್ ಆಗೋಷ್ಟು ಓದ್ಕೊಳ್ಳಿ ಟ್ರೈ ಮಾಡಿ. ಮಾಡೆಲ್ 2 ನಾನು ಬರ್ದು ಕೂಡ ಇಲ್ಲ, ಅದಕ್ಕಂತಾನೆ ಇದೊಂದು ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಬಂದರೆ ಕ್ವಶನ್ ಮಾತ್ರ ಇದು ಪಕ್ಕ ಫಿಕ್ಸ್ ಕ್ವಶನ್. ಈ ಮಾಡೆಲ್ ಇದೆ ಬ್ಯಾಕ್ ಬೋನ್ ಅಂದ್ಕೊಳ್ಳಿ. ಮತ್ತು ಇದು ಅಂಡರ್ ದ ಕಾಂಪ್ಲಿಮೆಂಟೇಷನ್ ಮತ್ತು ರೆಗ್ಯುಲರ್ ಎಕ್ಸ್ಪ್ರೆಷನ್ ಮತ್ತು ಅಪ್ಲಿಕೇಶನ್ ಇದನ್ನು ನೋಡ್ಕೊಳ್ಳಿ. ಮತ್ತು ಇದು ನಿಮ್ಗೆ ಬಂದರೆ ಇದಂತೂ ಪ್ರಾಕ್ಟೀಸ್ ಮಾಡಿ. ಮ್ಯಾಂಡೇಟ್ರಿ ಕ್ವಶನ್ ಇದಂತೂ. ಇದೆಲ್ಲ ಕ್ವಶನ್ಸಲ್ಲಿ ಕೇಳಿದ್ದಾರೆ, ನಾನು ನೋಡಿಸ್ತೀನಿ. ಮಾಡೆಲ್ 2 ನೋಡೋಣ. ಇದರಲ್ಲಿ ಈಗ ನೋಡಿ, ಈ ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದೊಂದು ಈಸಿ ಕ್ವಶನು, ಇದಂತೂ ಬಿಡಲೇಬೇಡಿ. ಮತ್ತು ಇದು ನೋಡಿ, ಇದರಲ್ಲಿ ಇದು ಥಿಯರಮ್ ಕೊಡ್ತಾರೆ, ಇಲ್ಲಾಂದರೆ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಕೊಡ್ತಾರೆ ಆಯಿತಾ. ಇಲ್ಲಿ CO2 CO3 ಅಂತ ನೋಡ್ಕೊಬಿಡಿ ಅದು ಫಸ್ಟೇ, ಇಂಪ್ಲಿಮೆಂಟೇಷನ್ ಮತ್ತು ಇಲ್ಲಾಂದರೆ ಏನು ಅಂತ. ಓಕೆನಾ. ಮಾಡೆಲ್ ಕ್ವಶನ್ ಪೇಪರ್ ನೋಡೋದಾದರೆ ಅದೆಲ್ಲ ಡಿಫ್ರೆಂಟ್ ಕೊಟ್ಬಿಟ್ಟವ್ರೆ ಬಿಡಿ, ಕಂಪ್ಲೀಟಾಗಿ ಡಿಫ್ರೆಂಟು. ಬಟ್ ನೋಡ್ಕೊಳ್ಳಿ, ಈ ಕ್ವಶನ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಮತ್ತು ಇದು ಅಷ್ಟೇ, ನಾನು ಹಾಕ್ತೀನಿ ಬರೀ ಮಾಡೆಲ್ 2 ಮಾತ್ರ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ, ಇನ್ನೇನು ಯಾವುದಕ್ಕೆ ಹೋಗ್ಬೇಡಿ. ಸಿಂಪಲ್. ಮಾಡೆಲ್ 2 ಅಲ್ಲಿ ಬಂದ್ಬಿಟ್ಟು ಇದು ಈ ಈಕ್ವೇಷನ್ಸು, ಅದೇ ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಇದೊಂದು ಇಂಪಾರ್ಟೆಂಟು. ಮತ್ತು ಇದು ಮತ್ತು ಅದು ಥೇರಮ್ ಒಂದು ಓದ್ಕೊಳ್ಳಿ, ಇಲ್ಲಾಂದರೆ ಇಂಪ್ಲಿಮೆಂಟೇಷನ್ ಆಫ್ ಥೇರಮ್ ಅದು ಒಂದು ಓದ್ಕೊಂಡಿರಿ ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಕೊಡಲ್ಲ ಈ ಮಾಡೆಲಲ್ಲಿ. ಬಟ್ ಎಲ್ಲ ಓದ್ಕೊಂಡಿರಿ. ಇದರಲ್ಲಿ 20 ಸ್ಕೋರ್ ಮಾಡ್ಬೋದು. ಬಟ್ ಅವರು ಟಫ್ ಕೊಡೋನು ಮುಂಚೆನೇ ಇದೇನು ಅವ್ರು ಬೇರೆ ಏನಂದ್ರೆ ಅದು ಕೇಳಿದ್ರೆ ಆಗಲ್ಲ. ಒಂದ್ಸರಿ ಕೇಳಿರ್ತಾರೆ, ನಾನು ಈ ಪೇಪರ್ ನೋಡಿಸ್ತೀನಿ ನೋಡಿ. ಇದೆಲ್ಲ ನಮಗೆ ಬೇರೆ ಬೇರೆ ಕೇಳ್ತಾರೆ, ಈವೆನ್ನು M+N ಪರವಾಗಿಲ್ಲ, ಆದರೂ ಓದ್ಕೊಂಡಿರಿ. ನೋಡಿ, ಇದರಲ್ಲಿ ರೆಗ್ಯುಲರ್ ಮೇಕಪ್ ಎಕ್ಸಾಮ್ ಪೇಪರು ಈಸಿ ಪೇಪರ್ ಇದೆ ಅಷ್ಟೇ. ಈ ವಿಡಿಯೋ ಅಷ್ಟೇ. ಯಾರು ನಾಳೆ ಇವತ್ತು ಮಾಡೆಲ್ 5 ಮತ್ತು ಮಾಡೆಲ್ 1 ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡಿ. ಆದಮೇಲೆ ನಾಳೆ ಸಂಡೇ ಬೇರೆ, ಹೆದಳದೆ ಲೇಟ್ ಎಲ್ಲರೂ ಗೊತ್ತಿರೋದೆ. ಟ್ರೈ ಮಾಡಿ ಎಲ್ಲ ಓದೋಕ್ಕೆ, ಪಾಸ್ ಅಂತೂ ಆಗಿ. ನಾನು ಹೇಳ್ತೀನಿ, ಬರೀ ನೋಡಿ ಎಲ್ಲದರಲ್ಲಿ ಎಲ್ಲ ಮಾಡೆಲಲ್ಲಿ ಒಂದೊಂದು ಥಿಯರಿ ಕ್ವಶನ್ಸ್ ಇದೆ. ಥಿಯರಿ ಕ್ವಶನ್ಸ್ ಓದಿ. ಮಾಡೆಲ್ 1, 5 ನಿಮಗೆ ಪಾಸ್ ಆಗೋಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಸಿ ಇದೆ. ಏನೋ ಕಾನ್ಸೆಪ್ಟ್ ಆಗಲಿ, ಆ ಪ್ರಾಬ್ಲಮ್ ಆಗಲಿ ಆಯಿತಾ. ಅದಕ್ಕೆ ಹೇಳೋದು ನಾನು, ಪ್ರಾಕ್ಟೀಸ್ ಮಾಡಿ ಅದಾಯಿತಾ. ಈ ವಿಡಿಯೋ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ PDF ಬೇಕಂದ್ರೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ.